ನಮಸ್ಕಾರ ಕರ್ನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ನಾವು ನೋಡೋಕೆ ಹೋಗ್ತಾ ಇರುವಂಥ ಒಂದು ಪ್ಲೇಸು ಮಹಾಕೂಟ. ಮಹಾಕೂಟ ಅಂತಂದರೆ ಏನು ಫೇಮಸ್ಸು, ದಕ್ಷಿಣದ ಕಾಶಿ ಅಂತ ಕರೀತಾರೆ ಮಹಾಕೂಟವನ್ನು. ಇಲ್ಲೊಂದು ತೀರ್ಥಕ್ಷೇತ್ರ ಇದೆ. ಆ ಒಂದು ತೀರ್ಥಕ್ಷೇತ್ರವನ್ನು ನೋಡಿಕೊಂಡು ಬರೋಣ ಬನ್ನಿ. ಕಾಶಿ ತೀರ್ಥ ಅಂತ ಕರೀತಾರೆ ಅದನ್ನು. ಗುರು, ಇದು ಮಹಾಕೂಟದಲ್ಲಿರುವಂತಹ ಸೋಮೇಶ್ವರ ದೇವಸ್ಥಾನ. ಅದರ ಮುಂದ್ಗಡೆನೂ ಕೂಡ ಒಂದು ನಂದಿ ಇದೆ. ಸೋಮೇಶ್ವರನ ದೇವಸ್ಥಾನದ ಮುಂದ್ಗಡೆ ಒಳಗಡೆ ಶಿವನ ಲಿಂಗವಿದೆ. ಪಕ್ಕದಲ್ಲಿ ಈ ಥರದ ಸಣ್ಣ ಪುಟ್ಟ ದೇವಸ್ಥಾನಗಳಿದೆ. ಅದರ ಮಧ್ಯದಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ. ಆ ದೇವಸ್ಥಾನವೇ ಮಹಾಕೂಟೇಶ್ವರ ದೇವಸ್ಥಾನ. ಇದು ಬಂದ್ಬಿಟ್ಟು ಶಿವನ ದೇವಸ್ಥಾನ. ಇಲ್ಲೂ ಕೂಡ ಒಳಗಡೆ ಶಿವಲಿಂಗ ಇದೆ. ಇಲ್ಲಿ ಸುಮಾರು ಲಿಂಗಗಳು ನೋಡೋದಕ್ಕೆ ಸಿಗುತ್ತೆ ಗುರು. ಲಿಂಗಗಳಿಗಂತೂ ಏನು ಕಡಿಮೆನೇ ಇಲ್ಲ. ಯಾವ ದೇವಸ್ಥಾನ ಇದೆಯೋ ಎಲ್ಲ ದೇವಸ್ಥಾನದ ಒಳಗಡೆನೂ ಕೂಡ ಲಿಂಗಗಳಿದೆ. ಎಲ್ಲ ದೇವಸ್ಥಾನಗಳ ಮುಂದ್ಗಡೆನೂ ಕೂಡ ನಂದಿಯ ವಿಗ್ರಹ ಇದೆ. ಈ ರೀತಿ ನೋಡ್ತಾ ಇದ್ದೀರಲ್ಲ, ಇದು ನಂದಿಯ ಒಂದು ವಿಗ್ರಹ. ಈ ಎಲ್ಲ ದೇವಸ್ಥಾನಗಳ ಮುಂದ್ಗಡೆನೂ ನಂದಿನ ಕೂರಿಸಿಬಿಟ್ಟಿದ್ದಾರೆ ನೋಡಿ. ಒಳಗಡೆ ಶಿವಲಿಂಗ, ದೇವಸ್ಥಾನ, ಮುಂದ್ಗಡೆ ನಂದಿ. ನಮ್ಮ ಕರ್ನಾಟಕದಲ್ಲಾಗಲಿ ಅಥವಾ ನಮ್ಮ ಇಡೀ ದೇಶದಲ್ಲಾಗಲಿ ಯಾವುದೇ ಮೂಲೆಯಿಂದಲೂ ಕೂಡ ಜನ ಇಲ್ಲಿಗೆ ಭೇಟಿ ಕೊಡ್ತಾರೆ. ಈ ಒಂದು ಮಹಾಕೂಟೇಶ್ವರ ದೇವಸ್ಥಾನಕ್ಕೆ, ದೇವಸ್ಥಾನದ ಮೇಲೆ ಅಥವಾ ದೇವರ ಮೇಲೆ ಇರುವಂಥ ನಂಬಿಕೆ ಅದು. ಗುರು, ಇದು ಮಂಜುನಾಥೇಶ್ವರ ದೇವಾಲಯ. ಮಂಜುನಾಥೇಶ್ವರ ದೇವಾಲಯದ ಒಳಗಡೆನೂ ಕೂಡ ಶಿವಲಿಂಗ ಇದೆ. ಶಿವಲಿಂಗ ಹೊರಗಡೆ ಮತ್ತೆ ನಂದಿಯ ವಿಗ್ರಹ. ಎಲ್ಲ ದೇವಸ್ಥಾನದ ಮುಂದ್ಗಡೆನೂ ಕೂಡ ಈ ರೀತಿ ನಂದಿಯ ವಿಗ್ರಹನ ಪ್ಲೇಸ್ ಮಾಡಿದ್ದಾರೆ ನೋಡಿ. ಒಂದೇ ಮಹಾಕೂಟೇಶ್ವರ ದೇವಸ್ಥಾನದ ಸಂಕೀರ್ಣದಲ್ಲಿ ಯಥೇಚ್ಛವಾಗಿ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಾರೆ. ಎಲ್ಲಿ ನೋಡಿದ್ರು ಬರೀ ಚಿಕ್ಕ ಪುಟ್ಟ ದೇವಸ್ಥಾನಗಳೇ ಕಾಣಿಸುತ್ತೆ. ಆಮೇಲೆ ಅಲ್ಲಿಂದ ನಾನು ಈ ಕಡೆ ಬಂದೆ, ಈ ಒಂದು ತೀರ್ಥಕೊಳದ ಹತ್ತಿರ. ಈ ಒಂದು ತೀರ್ಥಕೊಳದಲ್ಲಿ ಮುಳುಗಿ ಎದ್ರೆ ನಿಮಗೆ ಅಂದ್ಕೊಂಡಿರುವಂತಹ ಪಾಪ ಪ್ರಜ್ಞೆಗಳು ಅಲ್ಲಿಗೆ ಎಂಡ್ ಆಗುತ್ತೆ ಅಂತ ಹೇಳ್ತಾರೆ. ನಾನು ಕೂಡ ಒಂದು ಡೈವ್ ಹಾಕೊಂಡೆ ಗುರು. ಒಂದು ಡೈವ್ ಹಾಕೊಂಡು ಇಲ್ಲಿ ಒಂದು ವಿಶೇಷವಾಗಿರುವಂತಹ ದೇವಸ್ಥಾನ ಇದೆ. ಅಂದರೆ ಈ ನೀರೊಳಗಡೆ ನಾನು ಹೋಗ್ತಾ ಇದ್ದೀನಲ್ಲ, ಅಲ್ಲಿ ಒಳಗಡೆ ಒಂದು ವಿಶೇಷವಾಗಿರುವಂತಹ ದೇವಸ್ಥಾನ ಇದೆ ಅಂತೆ. ಅದು ಬಂದ್ಬಿಟ್ಟು ಗಣೇಶನ ಮೂರ್ತಿ ಇರುವಂತಹ ದೇವಸ್ಥಾನ ನೋಡಿ. ಇವಾಗ ನಾನು ಒಳಗಡೆ ಹೋಗ್ತೀನಿ. ಒಳಗಡೆ ಹೋಗಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಫೋನೆಲ್ಲ ಒಯ್ಯೋಕ್ಕಾಗಲ್ಲ ಗುರು, ನೀರಲ್ಲಿರೋದ್ರಿಂದ ನೀರಲ್ಲಿ ಮುಳುಗಿ ಹೋಗಬೇಕು. ತುಂಬ ಹುಷಾರಾಗಿ ಹೋಗಿ. ನಾನು ಹೋಗಿದ್ದೀನಿ ಅಂತ ನೀವು ಕೂಡ ಹೋಗಿ. ಏನಾದರೂ ಅಪಾಯಕ್ಕೆ ಸಿಕ್ಕಾಕೋಬೇಡಿ. ಏನಕ್ಕೆ ಅಂತಂದರೆ, ನೀವು ಈಜು ಬರುತ್ತೆ ಅಥವಾ ನನಗೆ ಈಜು ಗೊತ್ತು ಅಂತಂದರೆ ಹೋಗಿ. ಯಾಕಂದರೆ ಅಲ್ಲಿ ಉಸಿರು ಒಳಗಡೆಯಿಂದ ಗಟ್ಟಿಯಾಗಿ ಹಿಡ್ಕೋಬೇಕಾಗತ್ತೆ. ಸುಮಾರು 10 ರಿಂದ 15 ಸೆಕೆಂಡು ಮುಳುಗಿ ನೀವು ಹೋಗಬೇಕಾಗತ್ತೆ. ಅದಕ್ಕಾಗಿ ನೋಡಿ, ಅಲ್ಲಿಂದ ನೋಡೋದಕ್ಕೆ ಅಥವಾ ಒಳಗಡೆ ಬೆಳಕು ಬೀಳಲಿ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿರುವಂಥ ಒಂದು ಚಿಕ್ಕ ವಿಂಡೋನ ಓಪನ್ ಇಟ್ಟಿದ್ದಾರೆ ನೋಡಿ. ನಾನು ಆಶೀರ್ವಾದ ತಗೊಂಡು ಹೊರಗಡೆ ಬಂದೆ. ಈ ಒಂದು ಮಹಾಕೂಟೇಶ್ವರ ತೀರ್ಥದಲ್ಲಿ ನೀವೇನಾದರೂ ಮುಳುಗಿ ಅಥವಾ ಸ್ನಾನ ಮಾಡಿ ಬಂದರೆ ನಿಮ್ಮ ಚರ್ಮ ರೋಗಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಟ್ರೈ ಮಾಡಿ ಒಂದ್ಸರಿ ನೋಡಿ ಗುರು. ಮತ್ತೆ ನಾನು ಅಲ್ಲಿಂದ ಎಲ್ಲ ತೀರ್ಥಕ್ಷೇತ್ರದಲ್ಲಿ ಮುಳುಗಿ ಸ್ನಾನ ಎಲ್ಲ ಮಾಡಿಕೊಂಡು ಮತ್ತೆ ಬಂದದ್ದು ಹೊರಗಡೆ. ಇಲ್ಲಿ ಹೊರಗಡೆ ಮಹಾಕೂಟೇಶ್ವರ ರಥ ಇದೆ. ಮತ್ತು ಈ ಕಡೆ ಒಂದು ಭಾಗದಲ್ಲಿ ದೇವಸ್ಥಾನ ಯಾವುದು ಅಂತಂದರೆ ಶಿವಯೋಗೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಮಹಾಕೂಟೇಶ್ವರ ದೇವಸ್ಥಾನ ದಾಟಿ ನಾವು ಮುಂದೆ ಬರಬೇಕು. ಅಂದರೆ ತುಂಬಾ ಮುಂದೆ ಬರಬೇಕು. ಏನಿಲ್ಲ ಅಂದರೆ ಒಂದು 100 ಮೀಟ್ರ್ 150 ಮೀಟರ್ಸ್ ಹೊರಗಡೆ, ದೇವಸ್ಥಾನದ ಹೊರಗಡೆ. ಇದು ಬಾದಾಮಿ ರಸ್ತೆಯಲ್ಲಿದೆ. ಈ ಒಂದು ದೇವಸ್ಥಾನನೂ ಕೂಡ ನೋಡ್ಕೊಂಬನ್ನಿ ಯಾರಾದರೂ ಮಹಾಕೂಟೇಶ್ವರ ದೇವಸ್ಥಾನಕ್ಕೆ, ಮಹಾಕೂಟಕ್ಕೆ ಹೋದಾಗ. ಇದು ಕೂಡ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಇದರ ಒಂದು ವಿನ್ಯಾಸ ಕೂಡ ಅಷ್ಟೇ ಒಂದು ಚೆನ್ನಾಗಿರೋದು. ಚಾಲುಕ್ಯರ ಕಾಲದಲ್ಲಿ ಆಗಿದೆ ಅಂತ ಅನ್ಕೋಬೋದು ಈ ವಿನ್ಯಾಸ ಎಲ್ಲ ನೋಡಿದಾಗ ಗುರು. ಅದನ್ನೆಲ್ಲ ನೋಡಿಕೊಂಡು ನಾನು ದಾರಿಯಲ್ಲಿ ಈ ರೀತಿ ಒಂದು ನೇಚರನ್ನು ಎಂಜಾಯ್ ಮಾಡ್ತಾ, ಗುಡ್ಡ ಬೆಟ್ಟನ ನೋಡ್ತಾ, ಒಂದು ರೀತಿ ಏನೋ ಅಂತಾರಲ್ಲ,
ಗುರು ಕಾಲ್ನಡಿಗೆಲ್ಲೇ ತಿರುಗಾಡ್ಬೇಕಂತೆ ನಮ್ಮ ದೇಶನ, ಅವಾಗ ಗೊತ್ತಾಗುತ್ತಂತೆ ನಮಗೆ ನಮ್ಮ ದೇಶ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಆ ರೀತಿ ನಡ್ಕೊಂಡು ಮತ್ತು ಒಂದಷ್ಟು ಲಿಫ್ಟ್ಸನ್ನು ಹಾಕ್ಕೊಂಡು ಬೇರೆಯವರ ಬೈಕ್ ಮೇಲೆ ಕೂತ್ಕೊಂಡು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಆ ಭಾಗದ ಜನ. ಅಲ್ಲಿ ಒಂದೇ ದಿವಸದಲ್ಲಿ 3-4 ಜನ ಲಿಫ್ಟ್ ಕೊಟ್ಟರು ನನಗೆ. ಫಸ್ಟಲ್ಲಿ ಕೊಟ್ಟಿದ್ದು ಒಬ್ಬರು ತಾತ, ಆಮೇಲೆ ಇಬ್ಬರು ಹುಡುಗರು ಬರ್ತಾಯಿದ್ರು. ಅವರು ನನ್ನನ್ನು ಮಹಾಕೂಟದಿಂದ ಬಾದಾಮಿವರೆಗೂ ಲಿಫ್ಟ್ ಕೊಟ್ಟರು, ಬಾದಾಮಿಯ ಬನಶಂಕರಿ ದೇವಸ್ಥಾನದವರೆಗೂ. ನಾನು ಬಾದಾಮಿಯ ಬನಶಂಕರಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಇವಾಗ. ಬನಶಂಕರಿ ದೇವಿನ ಆಶೀರ್ವಾದ ಎಲ್ಲ ಪಡ್ಕೊಂಡು ದರ್ಶನ ಎಲ್ಲ ಪಡ್ಕೊಂಡೆ. ಮತ್ತು ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತೊಗೊಂಡು ಬರ್ತೀನಿ. ಎಲ್ಲರಿಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್ ಬಾಯ್. ವ್ಲಾಗ್ ಇಷ್ಟ ಆಗಿದರೆ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ, ಹಾಗೆ ಲೈಕ್ ಮಾಡಿ.